ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲ್ಯಾಂಟ್ಸ್ ಬಗ್ಗೆ ತೋರಿಸ್ತೇನೆ. ಈ ಪ್ಲ್ಯಾಂಟ್ ಹೆಸರು ಅಲೋಕೇಶಿಯಾ ಅಂತ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಬೇರೆ ಬೇರೆ ಎಲೆಗಳ ಶೇಪ್ ಆಗಿರ್ಬೋದು, ಎಲೆಗಳ ಕಲರ್ ಚೇಂಜ್ ಇರುತ್ತೆ, ಹಾಗೆ ಗಿಡದ ಸೈಜ್ ಕೂಡ ಚೇಂಜ್ ಇರುತ್ತೆ. ಹೀಗೆ ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಅದರಲ್ಲಿ ನಾನು ಎರಡು ರೀತಿದನ್ನು ತೋರಿಸ್ತೇನೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರೋವಂಥ ಎಲೆಗಳ ಗಿಡದ ಹೆಸರು ಅಲೋಕೇಶಿಯಾ ಅಮೆಜಾನಿಕಾ ಅಂತ. ಇದು ಅಲೋಕೇಶಿಯಾ ಬ್ಲ್ಯಾಕ್ ವೆಲ್ವೆಟ್ ಅಂತ. ಈ ಎಲೆನ ಟಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು ವೆಲ್ವೆಟ್ ರೀತಿಯೇ ಇರುತ್ತೆ. ವೆಲ್ವೆಟ್ ರೀತಿಯೇ ತುಂಬ ತಿಕ್ಕಾಗಿರುತ್ತೆ. ಎಲೆಗಳನ್ನ ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅದು ವೆಲ್ವೆಟ್ ಥರನೇ ಫೀಲ್ ಆಗುತ್ತೆ. ಎಲೆಗಳ ಸೈಜ್ ತುಂಬ ದೊಡ್ಡದಾಗಿರೋದ್ರಿಂದ ಈ ರೀತಿ ಇರೋವಂಥ ಎಲ್ಲ ಗಿಡಗಳನ್ನು ಸಾಮಾನ್ಯವಾಗಿ ಎಲಿಫೆಂಟ್ ಇಯರ್ಸ್ ಅಂತಲೇ ಕರೀತಾರೆ. ಎಲೆ ಶೇಪ್ ಕೂಡ ದೊಡ್ಡ ಕಿವಿ ರೀತಿ ಇರೋದ್ರಿಂದ ಆ ರೀತಿ ಕರೀತಾರೆ. ಈ ಗಿಡಗಳನ್ನ ಬೆಳೆಯೋದು ಕೂಡ ಅದೇ ಕಾರಣಕ್ಕೆ. ತುಂಬ ಬ್ಯೂಟಿಫುಲ್ ಆಗಿರೋ ಎಲೆಗಳಿಗೋಸ್ಕರ ಈ ಗಿಡನ ಬೆಳೀತಾರೆ. ಈ ಗಿಡನ ಬೆಳೆಯೋದಕ್ಕೆ ದೊಡ್ಡ ಪಾಟ್ ಬೇಕಾಗಿಲ್ಲ. ಚಿಕ್ಕ ಪಾಟ್ಗಳಲ್ಲೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನರ್ಸರಿಯಿಂದ ತಂದಾಗ ಯಾವ ಪಾಟಲ್ಲಿರುತ್ತೆ ಅದೇ ಸೈಜಿನ ಪಾಟಿಗೆ ನೀವು ರಿಪಾಟ್ ಮಾಡಬೇಕು, ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾಟಿಗೆ ಚೇಂಜ್ ಮಾಡ್ಬೋದು. ತುಂಬ ದೊಡ್ಡ ಪಾಟಿಗೆ ಹಾಕಬಾರ್ದು. ಈ ಗಿಡ ಸ್ವಲ್ಪ ನಿಧಾನವಾಗಿ ಬೆಳೆಯೋದ್ರಿಂದ ಪಾಟ್ ಸೈಜ್ ಚಿಕ್ಕದಾಗಿದ್ದರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ನರ್ಸರಿಯಿಂದ ಏನಾದರೂ ಈ ಗಿಡಗಳನ್ನ ಇವಾಗ ತಂದಿದ್ರೆ ಇವಾಗ ನೀವು ಇದನ್ನು ರಿಪಾಟ್ ಮಾಡಲೇಬಾರ್ದು. ವಿಂಟರ್ ಸೀಸನ್ ಮುಗಿಯೋ ತನಕ ಈ ಗಿಡಗಳನ್ನ ರಿಪಾಟ್ ಮಾಡಬಾರ್ದು. ಫೆಬ್ರವರಿ ನಂತರ ನೀವು ಯಾವಾಗ ಬೇಕಾದರೂ ರಿಪಾಟ್ ಮಾಡ್ಕೋಬೋದು. ವಿಂಟರ್ ಸೀಸನಲ್ಲಿ ಈ ಗಿಡಗಳಿಗೆ ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತಾರೆ. ಈ ಟೈಮಲ್ಲಿ ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ಈ ಎಲೆಗಳೆಲ್ಲ ನಿಧಾನವಾಗಿ ಕರಗಿದಾಗಾಗಿ ಆ ಎಲೆಗಳೇ ಮಾಯ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಕೆಲಾಡಿಯಮ್ಸ್ ಗಿಡಗಳು. ಇದು ಕೂಡ ಅಷ್ಟೇ, ಎಲೆಗಳು ಈ ರೀತಿ ಇದೆಯಲ್ಲ, ಇವಾಗ ಇದು ನಿಧಾನವಾಗಿ ಕರಗ್ತಾ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಈ ರೀತಿ ಎಲ್ಲೋ ಆಗ್ತಾ ಬರುತ್ತೆ. ಹಾಗೆ ಈ ಎಲೆಗಳೆಲ್ಲ ಅದರಲ್ಲೇ ಮಾಯ ಆದಾಗೆ ಆಗಿರುತ್ತೆ. ಈ ಪಾಟಲ್ಲಿ ಗಿಡ ಇತ್ತು ಅಂತಲೇ ಗೊತ್ತಾಗಲ್ಲ, ಈ ರೀತಿ ಆಗಿರುತ್ತೆ. ಬರೀ ಮಣ್ಣು ಮಾತ್ರ ಇರುತ್ತೆ. ಗಿಡ ಹಾಳಾಯಿತು ಅಂತ ಅದನ್ನು ನಾವು ಎಸೆಯೋ ಹಾಗಿಲ್ಲ. ಇವೆಲ್ಲ ಬಲ್ಬ್ಸಿಂದ ಬೆಳೆಯುವಂಥದ್ದು, ಅಂದರೆ ಗಿಡ್ಡೆಗಳಿಂದ ಈ ರೀತಿ ಗಿಡಗಳಾಗಿ ಬೆಳೆಯುವಂಥದ್ದು. ಮೇಲೆ ಎಲೆಗಳು ಕರಗಿದ್ರೂ ಕೂಡ ಮಣ್ಣೊಳಗೆ ಬಲ್ಬ್ಸ್ ಚೆನ್ನಾಗೇ ಇರುತ್ತೆ. 2-3 ತಿಂಗಳಾದಮೇಲೆ ಪುನಃ ಅದರಲ್ಲಿ ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ಅಲೋಕೇಶಿಯಾದಲ್ಲಿ ಇವಾಗ ಎಲೆಗಳು ಕರಗಿದ್ರೂ ಕೂಡ ಫೆಬ್ರವರಿಯಿಂದ ಹೊಸ ಎಲೆಗಳು ಬರೋಕ್ಕೆ ಶುರುವಾಗುತ್ತೆ. ಕೆಲಾಡಿಯಮ್ಸಲ್ಲಿ ಜೂನಿಂದ ಹೊಸ ಎಲೆಗಳು ಬರೋಕ್ಕೆ ಶುರುವಾಗುತ್ತೆ. ಈ ಗಿಡ ಕೂಡ ಅಷ್ಟೇ, ಅದೇ ರೀತಿ ಅದೃಷ್ಟಕ್ಕದು ಎಲೆಗಳೆಲ್ಲ ಮಾಯ ಆಗುತ್ತೆ. ಬರೀ ಮಣ್ಣು ಮಾತ್ರ ಇರುತ್ತೆ, ಪಾಟ್ ಪೂರ್ತಿ ಖಾಲಿಯಾಗಿರುತ್ತೆ. ಆಮೇಲೆ ಅದೃಷ್ಟಕ್ಕೆ ಅದರಲ್ಲಿ ಹೊಸ ಚಿಗುರು ಬರುತ್ತೆ. ಆದರೆ ಈ ಗಿಡಕ್ಕೆ ಇಂಥದ್ದೇ ಸೀಸನ್ ಅಂತಿಲ್ಲ. ಆಗಾಗ ಎಲೆಗಳು ಕರಗಿ ಮಾಯ ಆಗ್ತಾ ಇರುತ್ತೆ, ಪುನಃ ಹೊಸ ಚಿಗುರು ಬರ್ತಾ ಇರುತ್ತೆ. ಇನ್ನು ಈ ಗಿಡಕ್ಕೆ ಯಾವ ರೀತಿ ಪಾಟ್ ಮಿಕ್ಸ್ ತೊಗೋಬೇಕು ಅಂತ ನೋಡೋದಾದರೆ, ತುಂಬ ಲೈಟ್ ವೆಯ್ಟ್ ಇರೋವಂಥ ಮಣ್ಣನ್ನು ತೊಗೋಬೇಕು. ಚೆನ್ನಾಗಿ ಏರಿಯೇಷನ್ ಇರೋವಂಥದ್ದು, ಗಾಳಿ ಆಡೋ ಅಂಥ ಮಣ್ಣನ್ನೇ ತೊಗೋಬೇಕು. ಅದು ಯಾವ ರೀತಿ ಇರಬೇಕು ಅಂದರೆ, ಮಣ್ಣನ್ನು ಕಡಿಮೆ ತೊಗೋಬೇಕು. ಕೋಕೋಪಿಟ್, ಕಾಂಪೋಸ್ಟ್ ಮತ್ತು ಪರ್ಲೈಟ್ ಈ ಮೂರನ್ನು ಮಣ್ಣಿಗಿಂತ ಜಾಸ್ತಿ ತೊಗೋಬೇಕು. ಪರ್ಲೈಟ್ ಸಿಗದೆ ಇರೋರು ನೀವು ಚಾರ್ಕೋಲ್ನ ಕೂಡ ಯೂಸ್ ಮಾಡ್ಕೋಬೋದು. ಮಣ್ಣು ಲೈಟ್ ವೆಯ್ಟ್ ಆಗೋದಕ್ಕೆ ಭತ್ತದ ಹೊಟ್ಟನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ತೆಂಗಿನ ನಾರನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕೋಬೋದು. ಇದು ಹ್ಯುಮಿಡಿಟಿನ ಜಾಸ್ತಿ ಇಷ್ಟಪಡೋವಂಥ ಗಿಡ. ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಹಾಗಾಗಿ ಕೋಕೋಪಿಟ್ ಮತ್ತು ಕೋಕೋನಟ್ ಕಾಯರ್ನ ಯೂಸ್ ಮಾಡಬಹುದು. ಮಣ್ಣು ಪೂರ್ತಿ ಒಣಗಿದ ಮೇಲೇ ನೀರು ಹಾಕಬೇಕು. ತೇವಾಂಶ ಜಾಸ್ತಿ ಬೇಕು ಅಂತ ಡೈಲಿ ನೀರು ಹಾಕ್ತಾ ಇದ್ರೆ ಮಣ್ಣೊಳಗಿರೋ ಬಲ್ಬ್ಸ್ ಕೊಳೆಯೋಕ್ಕೆ ಶುರುವಾಗುತ್ತೆ. ಆಮೇಲೆ ಈ ಗಿಡನೂ ಸತ್ತೋಗುತ್ತೆ. ಈ ಗಿಡ ಸಾಯೋದಕ್ಕೆ ಮೇಯ್ನ್ ಕಾರಣನೇ ನೀರು. ಬೇರೆ ಯಾವುದೇ ಕಾರಣದಿಂದನೂ ಈ ಗಿಡ ಸತ್ತೋಗಲ್ಲ. ನೀರನ್ನು ಆದಷ್ಟು ನೋಡ್ಕೊಂಡು ಹಾಕಬೇಕು. ಇದ್ರ ಬಲ್ಬ್ಸ್ ಮಣ್ಣೊಳಗಿರೋದ್ರಿಂದ ನಮ್ಗೆ ಅದು ಕೊಳೆಯೋದು ಗೊತ್ತಾಗಲ್ಲ. ಹಾಗಾಗಿ ನೀರನ್ನು ಆದಷ್ಟು ಡೈಲಿ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಬೇಕು. ಈ ಅಲೋಕೇಶಿಯಾ ಪ್ಲ್ಯಾಂಟ್ಗಳನ್ನ ಹೆಚ್ಚಾಗಿ ಎಲ್ಲರೂ ಇಂಡೋರಲ್ಲಿ ಬೆಳೆಸ್ತಾರೆ. ಆದರೆ ಇದು ಮೀಡಿಯಮ್ ಲೈಟಲ್ಲಿ ಕೂಡ ಬೆಳೆಯುತ್ತೆ. ಬಾಲ್ಕನಿಗಳಲ್ಲಿ, ಫೋಟಿಕೋಗಳಲ್ಲಿ ಬೆಳೆಸ್ಬೋದು. ಡೈರೆಕ್ಟಾಗಿ ಬಿಸಿಲು ಬೀಳಬಾರ್ದು. ಆದರೆ ಬೆಳಗ್ಗೆ ಮತ್ತು ಸಂಜೆ ಸನ್ಲೈಟಲ್ಲಿ ಇದನ್ನು ಇಡಬಹುದು. ವಿಂಟರ್ ಸೀಸನಲ್ಲಿ ಈ ಗಿಡಕ್ಕೆ ಸ್ವಲ್ಪ ಬಿಸಿಲು ಬೀಳ್ತಾನೆ ಇರಬೇಕು. ಸಮ್ಮರಲ್ಲಿ ಈ ಗಿಡಗಳಿಗೆ ಡೈರೆಕ್ಟ್ ಸನ್ಲೈಟ್ ಬೀಳಲೇಬಾರ್ದು. ಯಾವುದಾದ್ರೂ ದೊಡ್ಡ ಗಿಡಗಳ ಕೆಳಗಿಡಬೇಕು, ಅಥವಾ ಪೂರ್ತಿ ನೆರಳಿರೋ ಕಡೆ ಇಡಬೇಕು. ಸಮ್ಮರಲ್ಲಿ ತುಂಬ ಹೀಟ್ ಇರೋದ್ರಿಂದ ಎಲೆಗಳು ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾವು ಎಲೆಗಳ ಮೇಲೆ ಮಿಸ್ಟಿಂಗ್ ಮಾಡ್ತಾ ಇರಬೇಕಾಗತ್ತೆ. ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಈ ಅಲೋಕೇಶಿಯಾ ಗಿಡಗಳೆಲ್ಲ ರೈನ್ ಫಾರೆಸ್ಟ್ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಮರದ ಕೆಳಗೆ ಹ್ಯುಮಿಡಿಟಿ ಜಾಸ್ತಿ ಇರುವಂಥ ಕಡೆ ಬೆಳೆಯುವಂಥ ಗಿಡಗಳು.
ಹಾಗಾಗಿ ನಾವು ಮನೆಯಲ್ಲಿ ಕೂಡ ಅದೇ ರೀತಿ ವಾತಾವರಣನ ಈ ಗಿಡಗಳಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕು. ಮನೆ ಹೊರಗಡೆ ಇಟ್ಟಿದ್ರೆ ನೆರಳು ಜಾಸ್ತಿ ಇರೋ ಕಡೆ ಇಡಬೇಕು. ಮನೆ ಒಳಗಡೆ ಇಂಡೋರಲ್ಲಿ ಏನಾದರೂ ಇಟ್ಟಿದ್ರೆ ಬ್ರೈಟ್ ಲೈಟ್ ಜಾಸ್ತಿ ಇರೋ ಕಡೆ ಈ ಗಿಡಗಳನ್ನ ಇಟ್ಕೋಬೇಕು. ಈ ಗಿಡಗಳಿಗೆ ಜಾಸ್ತಿ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಕೂಡ ಇರಲ್ಲ. 1 ತಿಂಗಳಿಗೆ ಒಂದ್ಸಲ ನೀವು ಯಾವುದೇ ಫರ್ಟಿಲೈಸರ್ನ ಯೂಸ್ ಮಾಡೋದಿದ್ರೂ ಅದನ್ನು ಲಿಕ್ವಿಡ್ ಮಾಡಿಬಿಟ್ಟು ಹಾಕಿದರೆ ಸಾಕು. ಈ ಅಲೋಕೇಶಿಯಾ ಎಲೆಗಳನ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕು. ಈ ಗಿಡದ ಬ್ಯೂಟಿ ಇರೋದೇ ಎಲೆಗಳಿಂದ. ಹಾಗಾಗಿ ಧೂಳಿದ್ರೆ ಯಾವಾಗಲೂ ಇದನ್ನು ಒರೆಸ್ಬಿಟ್ಟೇ ಇಡಬೇಕು. ಗಿಡ ಹೆಲ್ದಿಯಾಗಿ ಬೆಳೆಯೋದಕ್ಕೂ ಕೂಡ ಈ ಎಲೆಗಳನ್ನ ಯಾವಾಗಲೂ ಕ್ಲೀನಾಗೆ ಇಟ್ಕೊಂಡಿರಬೇಕು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಗಳ ಮುಖಾಂತರನೇ ಸೂರ್ಯನ ಬೆಳಕಿಂದ ಶಕ್ತಿನ ತಗೊಂಡು ತನ್ನ ಫುಡ್ಡನ್ನು ಗಿಡಗಳು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಗಿಡ ಹೆಲ್ದಿಯಾಗಿರಬೇಕು ಅಂದರೆ ಎಲೆಗಳು ಯಾವಾಗಲೂ ಕ್ಲೀನಾಗಿರಬೇಕು. ಬೇಸಿಗೆಗಾಲದಲ್ಲಿ ಎಲೆಗಳ ಮೇಲೆ ತುಂಬ ಧೂಳು ಕೂತ್ಕೊಳ್ತಾ ಇರುತ್ತೆ. ನೀರನ್ನು ಸ್ಪ್ರೇ ಮಾಡಿಕೊಂಡು ಎಲೆಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇನ್ನು ಇದಕ್ಕೆ ರೋಗ ಅಥವಾ ಹುಳುಗಳ ಬಗ್ಗೆ ಹೇಳೋದಾದರೆ ಇದಕ್ಕೆ ಯಾವುದೇ ರೀತಿ ರೋಗ ಬರಲ್ಲ. ನೀರೊಂದು ಜಾಸ್ತಿಯಾಗಿ ಗಿಡ ಸಾಯುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದನೂ ಈ ಗಿಡ ಸತ್ತೋಗಲ್ಲ. ಹುಳುಗಳ ಬಗ್ಗೆ ಹೇಳೋದಾದರೆ ಸ್ಪೈಡರ್ಮೈಟ್ಸ್ ಅನ್ನೋ ಒಂದು ಹುಳು ಬರಬಹುದು. ಎಲೆಗಳನ್ನ ಹಿಂದೆ ತಿರುಗಿಸ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಇರಬೇಕು. ಜೇಡಗಳು ಅದರಲ್ಲಿ ಮೊಟ್ಟೆ ಇಟ್ಟಿರುತ್ತೆ. ಈ ಜೇಡಗಳು ಬರೋದು ತುಂಬ ಡ್ರೈ ಕಂಡೀಷನ್ ಇದ್ದಾಗ ಮಾತ್ರ ಬರುತ್ತೆ. ಹಾಗಾಗಿ ನೀವು ಆಗಾಗ ಮಿಸ್ಟಿಂಗ್ ಮಾಡ್ತಾ ಇದ್ರೆ, ಎಲೆಗಳ ಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇದ್ರೆ ಈ ಸ್ಪೈಡರ್ಮೈಟ್ಸ್ ಕೂಡ ಬರಲ್ಲ. ಸಮ್ಮರಲ್ಲಿ ಮಾತ್ರ ಈ ಸ್ಪೈಡರ್ಮೈಟ್ಸ್ ಕಾಟ ಇರುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿ ಹುಳುಗಳ ಕಾಟ ಈ ಗಿಡಗಳಿಗಿರಲ್ಲ. ಸೊ ಫ್ರೆಂಡ್ಸ್, ಅಲೋಕೇಶಿಯಾ ಗಿಡ ಇರೋರು ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಇವಾಗ ಗಿಡ ಪೂರ್ತಿ ಹಾಳಾಗಿದ್ದರೆ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಅದರಿಂದ ಅದೃಷ್ಟಕ್ಕದು ಹೊಸ ಗ್ರೋತ್ ಬರುತ್ತೆ, ಹೊಸ ಎಲೆಗಳು ಬರುತ್ತೆ. ಮಳೆಗಾಲದಲ್ಲಿ ಡೈರೆಕ್ಟ್ ಮಳೆಗೆ ಈ ಗಿಡಗಳನ್ನ ಇಡಬಾರ್ದು. ಸಮ್ಮರಲ್ಲಿ ಡೈರೆಕ್ಟ್ ಬಿಸಿಲಿಗೆ ಈ ಗಿಡಗಳನ್ನ ಇಡಬಾರ್ದು. ಇದು 2 ವಿಷಯಗಳನ್ನ ನೆನ್ಪಿಟ್ಕೊಂಡಿರಬೇಕು.